ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕಾಗಿ ಶಾಸಕರಿಂದ ಪೈಪೋಟಿ ಆಯಿತು. ಆದರೆ ಈಗ ಮಹಿಳಾ ಕೋಟಾದಡಿ ಸಚಿವ ಸ್ಥಾನಕ್ಕಾಗಿ ನಾಯಕಿಯರ ಫೈಟ್ ಶುರುವಾಗಿದೆ. ಯಾವ ರೀತಿ ಅಂದ್ರೆ ಆರೋಪಗಳು, ದೂರುಗಳು. ಶಾಸಕಿ ನಯನಾ ಮೋಟಮ್ಮ ವರ್ಸಸ್ ಎಂಎಲ್ಸಿ ಆರತಿ ಕೃಷ್ಣ ನಡುವೆ ಜೋರು ಪೈಪೋಟಿ. ಸಚಿವ ಸ್ಥಾನದ ರೇಸ್ನಲ್ಲಿ ನಯನಾ ಮೋಟಮ್ಮ ಇದ್ದಾರೆ. ಅವರ ವಿರುದ್ಧ ದೂರು. ಸಂಪುಟ ರಚನೆಯ ಹೊತ್ತಲ್ಲೇ ಟಾರ್ಗೆಟ್ ಮಾಡಿ ಕಂಪ್ಲೇಂಟ್ ಕೊಟ್ರ. ಏನಂತ ಕಂಪ್ಲೇಂಟ್? ನಯನಾ ಮೋಟಮ್ಮರನ್ನ ಟಾರ್ಗೆಟ್ ಮಾಡಿದ್ಯಾ ಜಿಲ್ಲೆಯ ಒಂದು ಬಣ? ಸಚಿವ ಸ್ಥಾನದ ರೇಸ್ನಲ್ಲಿ ನಯನಾ ಮೋಟಮ್ಮ ಇದ್ದಾರೆ. ಸಚಿವ ಸ್ಥಾನದ ರೇಸ್ನಲ್ಲಿರುವ ನಯನಾ ಮೋಟಮ್ಮ ವಿರುದ್ಧ ದೂರು ಕೊಟ್ಟಿದ್ದಾರೆ. ಸಂಪುಟ ರಚನೆಯ ಹೊತ್ತಲ್ಲೇ ಟಾರ್ಗೆಟ್ ಮಾಡಿ ಕಂಪ್ಲೇಂಟ್ ಕೊಟ್ರ. ಏನಾ ಕಂಪ್ಲೇಂಟ್? ನಯನಾ ಮೋಟಮ್ಮರನ್ನ ಟಾರ್ಗೆಟ್ ಮಾಡಿದ್ಯಾ ಜಿಲ್ಲೆಯ ಒಂದು ಬಣ. ಮಹಿಳಾ ಕೋಟಾದಡಿ ಇದುವರೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಎರಡನೇ ಹಂತದಲ್ಲಿ ಸಿಗೋ ಸಾಧ್ಯತೆ ಇದೆ. ಕಳೆದ 3 ದಿನಗಳ ಹಿಂದೆ ಶಾಸಕಿ ನಯನಾ ಮೋಟಮ್ಮ ವಿರುದ್ಧ ದೂರು ಹೋಗಿದೆ. ಕೆಪಿಸಿಸಿ ಅಧ್ಯಕ್ಷರಿಗೆ ದೂರು ಕೊಟ್ಟಿದ್ದಾರೆ ಚಿಕ್ಕಮಗಳೂರು ಜಿಲ್ಲಾ ನಾಯಕರು. ಏನಂತ? ಆರ್ಎಸ್ಎಸ್ ಬಜರಂಗದಳ ಪಟಾಲಂ ಜೊತೆ ಶಾಸಕಿ ಚೆನ್ನಾಗಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಾಜಿ ಸಚಿವ ಬಿಬಿ ನಿಂಗಯ್ಯ, ಮಾಜಿ ಶಾಸಕ ಕುಮಾರಸ್ವಾಮಿ ಸೇರಿದಂತೆ 45ಕ್ಕೂ ಅಧಿಕ ಮುಖಂಡರು ಹರಿಪ್ರಸಾದ್ಗೆ ದೂರು ಕೊಟ್ಟಿದ್ದಾರೆ. ನಿನ್ನೆ ಹರಿಪ್ರಸಾದ್ರನ್ನ ಭೇಟಿ ಮಾಡಿ ಮತ್ತೊಂದು ಬಣ ಸ್ಪಷ್ಟನೆ ಕೊಟ್ಟಿದ್ದು, ಶಾಸಕರ ಪರವಾಗಿ ವಕಾಲತ್ತು ವಹಿಸಿದೆ ಜಿಲ್ಲೆಯ ಮತ್ತೊಂದು ಬಣ. 2 ಬಣಗಳ ನಡುವೆ ವಾದ ಪ್ರತಿವಾದ ಎರಡನ್ನೂ ಕೂಡ ಕೆಪಿಸಿಸಿ ಅಧ್ಯಕ್ಷರು ಕೇಳಿಸಿಕೊಂಡಿದ್ದಾರೆ. ಕೊಟ್ಟಿರುವ ದೂರಿನ ಕಾಪಿ ನೀವು ನೋಡ್ತಾ ಇದ್ದೀರಿ. 45 ಜನ ನಾಯಕರು ಹೋಗಿ ಕೆಪಿಸಿಸಿ ಅಧ್ಯಕ್ಷರಿಗೆ ದೂರು ಕೊಟ್ಟಿದ್ದಾರೆ. 2 ನಾಯಕಿಯರ ನಡುವೆ ಫೈಟ್ ಶುರುವಾಗಿದೆ. ಮಹಿಳಾ ಕೋಟಾದಡಿ ಸಚಿವ ಸ್ಥಾನಕ್ಕಾಗಿ ಶಾಸಕಿಯರ ನಡುವೆ ಫೈಟ್ ಶುರುವಾಗಿದೆ. ನಯನಾ ಮೋಟಮ್ಮ ವಿರುದ್ಧ ದೂರು ಕೊಟ್ಟಿದ್ದಾರೆ. ಯಾರಿಗೆ? ಕೆಪಿಸಿಸಿ ಅಧ್ಯಕ್ಷರಿಗೆ. ಏನಂತ? ಆರ್ಎಸ್ಎಸ್ ಮತ್ತು ಬಜರಂಗದಳ ಪಟಾಲಂ ಜೊತೆ ಚೆನ್ನಾಗಿದ್ದಾರೆ ನಯನಾ ಮೋಟಮ್ಮ ಅಂತ ದೂರು ಕೊಟ್ಟಿದ್ದಾರೆ. ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸಲಾಗ್ತಿದೆ ಅಂದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಿಗೆ ನೀಡಿದ ದೂರಿನ ಹಿಂದಿದ್ಯಾ ಸಚಿವ ಸ್ಥಾನದ ರಾಜಕಾರಣ. ಜಿಲ್ಲೆಯ 2 ಪ್ರಬಲ ಕುಟುಂಬಗಳಿಂದ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇದೆ. ಹಿರಿಯ ನಾಯಕಿ ಮೋಟಮ್ಮ ಪುತ್ರಿ ಶಾಸಕಿ ನಯನಾ ಮೋಟಮ್ಮ ರೇಸ್ನಲ್ಲಿದ್ದಾರೆ. ಮಾಜಿ ಸಚಿವ ದಿವಂಗತ ಎಂಎನ್ ಕೃಷ್ಣಪ್ಪ ಪುತ್ರಿ ಆರತಿ ಕೃಷ್ಣ. ಹೈಕಮಾಂಡ್ ಮಟ್ಟದಲ್ಲಿ ಒಳ್ಳೆ ಸಂಪರ್ಕ ಹೊಂದಿದ್ದಾರೆ ಈ ನಾಯಕಿ. ಈಗ 2 ನಡುವೆ ಮಹಿಳಾ ಕೋಟಾದಡಿ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇದೆ. ಆ ಪೈಪೋಟಿ ಯಾವ ಮಟ್ಟಕ್ಕೆ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರಿಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಎಂಎಲ್ಸಿ ಆದ ಬಳಿಕ ಜಿಲ್ಲೆಯಲ್ಲಿ ಆರತಿ ಕೃಷ್ಣ ಸಕ್ರಿಯವಾಗಿದ್ದಾರೆ. ಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಭಿವೃದ್ಧಿ ಕೆಲಸಗಳು, ವರ್ಗಾವಣೆ ವಿಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಕಾರಣಕ್ಕೆ ಜಿಲ್ಲೆಯಲ್ಲಿ 2 ನಾಯಕಿಯರ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ. ಮಹಿಳಾ ಕೋಟಾದಡಿ ಕನ್ಸಿಡರ್ ಮಾಡೋದಾದರೆ ನಯನಾ ಮೋಟಮ್ಮ ರೇಸ್ನಲ್ಲಿದ್ದಾರೆ. ಆರತಿ ಕೃಷ್ಣ ಸಚಿವ ಸ್ಥಾನ ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ. 2 ನಾಯಕಿಯರ ಈ ಕೋಲ್ಡ್ ವಾರ್ ಕೆಪಿಸಿಸಿ ಅಧ್ಯಕ್ಷರಿಗೆ ದೂರು ಕೊಡೋ ಮಟ್ಟಕ್ಕೆ ಹೋಗಿದೆ. ಅದು ನಯನಾ ಮೋಟಮ್ಮ ಅವರ ಮೇಲೆ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ಆದ್ರೆ ಆರ್ಎಸ್ಎಸ್ ಬಜರಂಗದಳ ಪಟಾಲಂ ಜೊತೆ ಇವರು ಚೆನ್ನಾಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾರಂತೆ. ಒಂದು 45 ಜನ ನಾಯಕರು ಹೋಗಿ ದೂರು ಕೊಟ್ಟಿದ್ದಾರೆ. ಯಾವಾಗ ದೂರು ಕೊಟ್ಟರು ಅಂತ ಗೊತ್ತಾಯ್ತು, ನಯನಾ ಮೋಟಮ್ಮ ಪರವಾಗಿ ಜಿಲ್ಲೆಯ ಕೆಲವು ನಾಯಕರು ಹೋಗಿ ಬ್ಯಾಟ್ ಬೀಸಿದ್ದಾರೆ. 2 ನಾಯಕಿಯರ ನಡುವೆ ಶೀತಲ ಸಮರ ಈಗ ದೂರಿನ ಹಂತಕ್ಕೆ ಹೋಗಿದೆ. ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಮಹಿಳಾ ಕೋಟಾದಡಿ ಸಚಿವಾಕಾಂಕ್ಷಿ ನಯನಾ ಮೋಟಮ್ಮ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ಮಾರುತೇಶ್. ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಒಂದು ಕಡೆ ಸಚಿವ ಸಂಪುಟದ ಆಕಾಂಕ್ಷಿಗಳ ಲಿಸ್ಟ್ ದೊಡ್ಡದಿದೆ, ನನಗೊಂದು ಅವಕಾಶ ಕೊಡಿ ಅಂತಿದ್ದಾರೆ. ಆದ್ರೆ ಇಲ್ಲಿ 2 ನಾಯಕಿಯರ ನಡುವೆ ಶೀತಲ ಸಮರ ಈಗ ದೂರಿನ ಮಟ್ಟಕ್ಕೆ ಹೋಗಿದೆ. ಯಾವ ಮಟ್ಟಕ್ಕೆ ಅಂದ್ರೆ ಆರ್ಎಸ್ಎಸ್ ಮತ್ತು ಬಜರಂಗ ದಳದ ಜೊತೆ ಚೆನ್ನಾಗಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಇವರು ಚೆನ್ನಾಗಿಲ್ಲ ಅಂತ ಹೋಗಿ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರಿಗೆ ದೂರು ಕೊಟ್ಟಿದ್ದಾರೆ. ಏನಿದು ಕೋಲ್ಡ್ ವಾರ್ 2 ಮಧ್ಯ?
ಭವನ, ಈಗ ಈ ಕೋಲ್ಡ್ ವಾರ್ ಆರಂಭ ಆಗಿರುವಂಥದ್ದು ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಈಗ ನಯನ ಮೋಟಮ್ಮ RSSನ ಅಂದರೆ ಪ್ರಮೋದ್ ಮುತಾಲಿಕ್ ಅವರು ಭಾಗವಹಿಸಿದ್ದಂಥ ಕಾರ್ಯಕ್ರಮದಲ್ಲಿ ಇವರು ವೇದಿಕೆ ಹಂಚಿಕೊಂಡ್ರು ಅನ್ನುವಂಥದ್ದು ಈ ಕಾರ್ಯಕ್ರಮ ನಡೆದು ಬಹಳ ತಿಂಗಳುಗಳಾಗಿದೆ. ಈಗ KPCC ಅಧ್ಯಕ್ಷರಿಗೆ ಈ ವಿಚಾರವನ್ನೂ ಸೇರಿದಂತೆ ಅವರ ಕಾರ್ಯವೈಖರಿಯ ಬಗ್ಗೆ ಇರ್ಬೋದು, ಅವರ ನಡವಳಿಕೆ ಬಗ್ಗೆ ಇರ್ಬೋದು ಮತ್ತು ಹಿರಿಯರನ್ನು ಕಡೆಗಣಿಸ್ತಾ ಇರುವಂಥ ಆರೋಪಗಳು ಎಲ್ಲವೂ ಸೇರಿಸಿಕೊಂಡು ಈಗ KPCC ಅಧ್ಯಕ್ಷರಿಗೆ ಸುಮಾರು 45ಕ್ಕೂ ಹೆಚ್ಚು ಕಾಂಗ್ರೆಸ್ನ ಹಿರಿಯ ನಾಯಕರು ಬಂದು ದೂರು ಕೊಟ್ಟಿದ್ದಾರೆ. ಯಾಕೆ ಈ ದೂರು ಬಂತು ಅನ್ನುವಂತಹ ಹಿನ್ನೆಲೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಈಗ ಮಹಿಳಾ ಕೋಟದ ರೇಸ್ನಲ್ಲಿ ನಯನ ಮೋಟಮ್ಮ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಒಂದು, ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಕಳೆದ ಬಾರಿ ಅಂದರೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದರು. ಈಗ ಮತ್ತೊಮ್ಮೆ ಅವರಿಗೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋದು ಕ್ಲಾರಿಟಿ ಇಲ್ಲ. ಆದರೆ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಲಾಯಲ್ ಆಗಿ ಇರುವಂಥವರು ನಯನ ಮೋಟಮ್ಮ. ಹಾಗಾಗಿ ಅವರ ಹೆಸರು ಒಂದು ಮುಂಚೂಣಿಗೆ ಬರಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. DK ಶಿವಕುಮಾರ್ ಅವರ ಬೆಂಬಲಿಗರು ಹೌದು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಯನ ಮೋಟಮ್ಮ ಬಹಿರಂಗವಾಗಿಯೂ ಹೇಳಿದ್ದು ಉಂಟು. ಹೀಗಾಗಿ DK ಶಿವಕುಮಾರ್ ಅವರ ತಲೆಯಲ್ಲೂ ಕೂಡ ನಯನ ಮೋಟಮ್ಮ ಅವರ ಹೆಸರು ಇದೆ. ನಯನ ಮೋಟಮ್ಮ ಅವರಿಗೆ ಸಚಿವರನ್ನಾಗಿ ಮಾಡಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾರ್ಗದರ್ಶನವೂ ಕೂಡ ಆ ಒಂದು ಇಲಾಖೆಯಲ್ಲಿ ಇರಬಹುದು ಅನ್ನುವ ಲೆಕ್ಕಾಚಾರ ಕೂಡ DK ಶಿವಕುಮಾರ್ ಅವರ ತಲೆಯಲ್ಲಿ ಓಡ್ತಾ ಇದೆ. ಆದರೆ ಆರತಿ ಕೃಷ್ಣ ಅವರ ವಿಚಾರ ಬಂದಾಗ ಅವರು ಹೈಕಮಾಂಡ್ ಹಂತದಲ್ಲಿ ಬಹಳ ಪ್ರಭಾವಿಯಾಗಿರುವಂಥ ನಾಯಕಿ. ಮಹಿಳಾ ಕೋಟದಲ್ಲಿ ಏನಾದರೂ ಅವಕಾಶಗಳು ಸಿಕ್ಕರೆ ನನಗೆ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಒಂದು ಹೊಸ ಇಲಾಖೆಯನ್ನು ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಅದು ಜಾಗತಿಕ ಹೂಡಿಕೆ ಮತ್ತು ವಿದೇಶಾಂಗ ವ್ಯವಹಾರಗಳ ಇಲಾಖೆ. ಈ NRIನಲ್ಲಿ ಕೆಲಸ ಮಾಡಿರುವಂತಹ ಅನುಭವ ಆರತಿ ಕೃಷ್ಣ ಅವರಿಗೆ ಇದೆ. ಹೀಗಾಗಿ ಆ ಒಂದು ಇಲಾಖೆ ಏನಾದರೂ ಆದರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಚಿವರು ಅಂತ ಬಂದಾಗ ಆರತಿ ಕೃಷ್ಣ ಆಗ್ತಾರೆ. ಒಂದು ಕಡೆ ಚಿಕ್ಕಮಗಳೂರು ಕೋಟಾದಿಂದಲೂ ಅವರನ್ನು ಆಯ್ಕೆ ಮಾಡಿದಂತಾಗುತ್ತೆ, ಮತ್ತೊಂದು ಕಡೆ ಮಹಿಳಾ ಕೋಟಾದಿಂದಲೂ ಆಯ್ಕೆ ಮಾಡೋದಂತಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಆರತಿ ಕೃಷ್ಣ ಅವರ ಹೆಸರಿಗೆ ನಡೀತಾ ಇದೆ. ಹೀಗಾಗಿ ಇಬ್ಬರ ನಡುವೆ ಈ ಮಹಿಳಾ ಕೋಟದ ರೇಸ್, ಮತ್ತೊಂದು ಕಡೆ ಚಿಕ್ಕಮಗಳೂರು ಜಿಲ್ಲೆಯ ಪ್ರಾತಿನಿಧ್ಯ. ಯಾಕಂದರೆ 5ಕ್ಕೆ 5 ಸ್ಥಾನಗಳನ್ನು ಗೆದ್ದಿರುವಾಗ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಸಹಜವಾಗಿ ಇರುವಂಥ ಡಿಮ್ಯಾಂಡ್. ಹಾಗಾಗಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈ ಮಹಿಳಾ ಕೋಟದ ಅಡಿ ಈಗಂದರೆ ಕಾಂಗ್ರೆಸ್ನಲ್ಲಿ ಬೇರೆ ಮಹಿಳಾ ಶಾಸಕರು ಇಲ್ವಾ ಅಂತ ನೋಡಿದಾಗ ಮುನಿಯಪ್ಪ ಅವರ ಪುತ್ರಿ ಇದ್ದಾರೆ. ಈಗಾಗಲೇ ತಂದೆಯನ್ನು ಸಚಿವರನ್ನಾಗಿ ಮಾಡಿರೋದ್ರಿಂದ ರೂಪಕಲಾ ಅವರಿಗೆ ಯಾವುದೇ ಅವಕಾಶಗಳು ಸಿಗೋದಿಲ್ಲ. ಇನ್ನೊಂದು ಕಲಬುರಗಿಯಲ್ಲಿ ಕನೀಸ್ ಫಾತಿಮಾ ಇದ್ದಾರೆ, ಅವರನ್ನು ಆಯ್ಕೆ ಮಾಡೋದು ಬಹಳ ಕಷ್ಟ. ಈಗಾಗಲೇ ಕಲಬುರಗಿಯಲ್ಲಿ 2 ಸಚಿವ ಸ್ಥಾನಗಳು ಕೊಟ್ಟಾಗಿದೆ. ಹೀಗಾಗಿ ಈಗ ಉಳಿದಿರುವಂಥ ಹೆಸರು ಶಾಸಕೀಯರ ಪೈಕಿ ನಯನ ಮೋಟಮ್ಮ ಹೆಸರು. ಹಾಗಾಗಿ ಅವರ ಹೆಸರು ಮುಂಚೂಣಿಯಲ್ಲಿ ಇದೆ. ಇನ್ನೊಂದು ಕಡೆ ಆರತಿ ಕೃಷ್ಣ ಅವ್ರದ್ದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಡೋದ್ರಿಂದ ಅದರಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರುವ ಕಾರಣಕ್ಕಾಗಿಯೂ ಮತ್ತು ರಾಹುಲ್ ಗಾಂಧಿ KC ವೇಣುಗೋಪಾಲ್ ಹಂತದಲ್ಲಿಯೂ ಕೂಡ ತಮ್ಮ ಪ್ರಭಾವವನ್ನು ಆರತಿ ಕೃಷ್ಣ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರು ಕೂಡ ಲಾಬಿಯನ್ನು ಮಾಡ್ತಿದ್ದಾರೆ ಕ್ಯಾಬಿನೆಟ್ ಸೇರೋದಕ್ಕೆ. ಈ ಕ್ಯಾಬಿನೆಟ್ಗೆ ಸೇರುವ ರೇಸ್ನಲ್ಲಿ ಪರಸ್ಪರ ಈಗ ಆರೋಪ ಪ್ರತ್ಯಾರೋಪಗಳು. ಈಗಾಗಲೇ KPCC ಅಧ್ಯಕ್ಷರಿಗೆ ನಯನ ಮೋಟಮ್ಮ ವಿರುದ್ಧ ದೂರು ಕೊಟ್ಟಿದ್ರು. ನಿನ್ನೆ ನಯನ ಮೋಟಮ್ಮ ಪರವಾಗಿ ಬಂದು ಒಂದಷ್ಟು ಜನ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟು ಶಾಸಕರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವರನ್ನ ಬೆನ್ನು ತಟ್ಟುವಂತ ಕೆಲಸ ಮಾಡಿದ್ರು. ಜೊತೆಗೆ CM DK ಶಿವಕುಮಾರ್ ಅವರನ್ನು ಭೇಟಿಯಾಗಿ ನಯನ ಮೋಟಮ್ಮ ಅವರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನುವಂತಹ ಡಿಮಾಂಡ್ ಅನ್ನು ಕೂಡ ಇಟ್ಟಿದ್ದಾರೆ. ಭಾವನಾ, ಧನ್ಯವಾದ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.